ಏನ್ ಅವಾರ್ಡ್ ಸರ್ ಬಂದಿರೋದು ನಿಮಗೆ? ಇದು ಆಲ್ಬಮ್ ಆಫ್ ದ ಇಯರ್ ನಮ್ಮ ಮೈನಾ ಮೂವಿಗಾಗಿ ಬಂದಿದೆ. ವೆರಿ ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ, ಯಾಕಂದರೆ ಮೈನಾ ಲಾಸ್ಟ್ ಇಯರ್ ಬಂದಿದ್ದರಲ್ಲಿ ತುಂಬ ಮೆಲೋಡಿಯಸ್ ಸಾಂಗ್ಸು, ಎಲ್ಲ ಸಾಂಗ್ಸು ಚೆನ್ನಾಗಿದ್ದಿದ್ದು ಮೂವಿ ಮೈನಾ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ತುಂಬ ಮೇಯ್ನಾಗಿ ಇದಕ್ಕೆ ಕಾರಣ ಅಂದರೆ ನನಗಿಂತ ಜಸ್ಸಿ ಗಿಫ್ಟ್, ನಂತರ ನಾಗಶೇಖರ್, ಜೊತೆಗೆ ನಾವೆಲ್ಲ ಟೀಮ್ ಥರ ಇದ್ದೀವಿ. ಥ್ಯಾಂಕ್ಸ್ ಟು ಮಿರ್ಚಿ, ಒಳ್ಳೆ ಚಾಯ್ಸ್ ಆ್ಯಕ್ಚುಲಿ. ಆ್ಯಂಡ್ ಆ್ಯಕ್ಚುಲಿ ಸರ್ 40% ಚೇಂಜಸ್ನ ಮಾಡಿ ಮೈನಾನ ಮತ್ತೆ ರಿಲೀಸ್ ಮಾಡ್ತಾರಂತೆ. ಸೊ 40% ಚೇಂಜಸ್ನ ಮಾಡಿ ಮತ್ತೆ ಲಿರಿಕ್ಸ್ ಬರೆಯೋ ಪದ್ಧತಿ ಬರುತ್ತೋ? ಅದು ಇನ್ನೂ ಗೊತ್ತಿಲ್ಲ, ಬಂದರೂ ಬರ್ಬೋದು. ನ್ಯೂಸ್ ಇದೆ, ಬಟ್ ಎಷ್ಟು ಮಟ್ಟಿಗೆ ಕಾರ್ಯಗತ ಆಗುತ್ತೋ ಗೊತ್ತಿಲ್ಲ ಇನ್ನು. ಐಡಿಯಾ ಬಿಹೈಂಡ್ ದ ಸಾಂಗ್, ಸೊ ಏನು ಐಡಿಯಾ ಇತ್ತು ಈ ಸಾಂಗ್ ಹಿಂದೆ? ಅಗೇನ್ ನಮ್ಗೆ ಇದ್ದಿದ್ದು ಅಂದರೆ ಲಾಸ್ಟ್ ಇಯರ್ ಸಂಜು ಇಟ್ಸ್ ಗೀತಾ, ಬಿಫೋರ್ ಲಾಸ್ಟ್ ಇಯರ್ ಮೈನಾ ಬಿಫೋರ್ ಲಾಸ್ಟ್ ಇಯರ್ ಸಂಜು ಇಟ್ಸ್ ಗೀತಾ ಏನು ಬಂದು ತುಂಬ ದೊಡ್ಡ ಹಿಟ್ಟಾಗಿತ್ತು. ಒಂದು ಮೆಲೋಡಿಯಾಗಿ ಒಂದು ರೆವಲ್ಯೂಷನ್ ಥರ ಆಗಿತ್ತು ಅದು. ಅದನ್ನು ಅದರ ಲೆವೆಲ್ಲಿಗೆ ಬರೀಲೇಬೇಕಾಗಿತ್ತು, ಸೇಮ್ ಟೀಮ್ ಆ್ಯಕ್ಚುಲಿ. ಸೊ ಅದಕ್ಕೆ ಸರಿಯಾಗುವ ಅಥವಾ ಅದರ ಹತ್ತತ್ರ ಬರುವ ಒಂದು ಆಲ್ಬಮ್ ನಾವು ಕೊಡಲೇಬೇಕಾಗಿತ್ತು. ಆ ನಿರೀಕ್ಷೆ ಎಲ್ರಿಗೂ ಇತ್ತು. ಸೊ ಎಲ್ಲೋ ಒಂದು ಕಡೆ ಅದೇ ನಮ್ಮ ಟಾರ್ಗೆಟ್ ಆಗಿದ್ದು. ಅದನ್ನು ಮುಟ್ಟಿದ್ದೀವಿ ಅಂತ ಅನ್ಕೊತಾ ಇದ್ದೀನಿ. ಅದು ತುಂಬ ಸಂತೋಷ ವಿಷಯ.